ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಮೈ ರೂಪ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ನಾನು ಇವತ್ತು ಹೊರ್ನಾಡ್ಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗ್ತಾ ನೋಡಿ ಎಷ್ಟು ಮಳೆ ಬರ್ತಿದೆ ಅಂದರೆ ಅಷ್ಟು ಮಳೆ ಬರ್ತಿದೆ. ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ನಾವು ಹೋಗಿ ತಲುಪುವಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ತುಂಬಾನೇ ಲೇಟಾಗಿ ಹೋಗಿತ್ತು. 7 ಗಂಟೆ ಹತ್ತತ್ರ ಆಗೋಗಿತ್ತು. ಸ್ಟೇ ಆಗೋದಕ್ಕೆ ನಾವು ಹುಡುಕ್ತಾ ಇದ್ವಿ. ಅವಾಗ ನೋಡಿದ್ರೆ ತುಂಬ ಚೇಂಜಸ್ ಆಗೋಗಿದೆ. ಎಲ್ಲ ಹೊಸದು ಇದು ಸ್ಟೇ ಆಗೋದಕ್ಕೆ ಹೊಸ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ನೋಡಿದ್ರೆ ಎಷ್ಟೊಂದಿತ್ತು. ಆಮೇಲೆ ಕೇಳ್ತಾ ಹೋದ್ರೆ ಎಲ್ಲ ಫಿಲ್ ಆಗೋಗ್ಬಿಟ್ಟಿದೆ. ಲಾಸ್ಟಲ್ಲಿ ಭದ್ರಾ ನಿವಾಸದಲ್ಲಿ ನಮಗೆ ರೂಮು ಸ್ಟೇ ಆಗೋಕ್ಕೆ ಸಿಕ್ತು. ಭದ್ರಾ ನಿವಾಸದಲ್ಲಿ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಗಡಿಬಿಡಿಯಲ್ಲಿ ನೆಕ್ಸ್ಟ್ ಸತಿ ಹೋದಾಗ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಪ್ರತಿ ವರ್ಷ ಹೋಗೋದ್ರಿಂದ ನಾವು ಸತಿ ಸ್ವಲ್ಪ ಲೇಟಾಗಿ ಅಂದರೆ ಮಧ್ಯದಲ್ಲಿ ಹೋದಾಗಿಂದ ಇದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಫುಲ್ಲು ಕಂಪ್ಲೀಟ್ ಆಗಿರಲಿಲ್ಲ. ನಮಗೆ ಏನು ಅಂತ ಗೊತ್ತಿರಲಿಲ್ಲ ಏನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತ. ಕಂಪ್ಲೀಟ್ ಆದಾಗ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲನೂ ನೇತ್ರ ನಿವಾಸ ಆಗಿದೆ ಆ್ಯಂಡ್ ತುಂಗಾ ನಿವಾಸ, ಭದ್ರಾ ನಿವಾಸ ಅಂತ ವೆಬ್ಸೈಟ್ ಇರುತ್ತೆ. ನೀವು ಹೋಗಿ ಕೂಡ ಬುಕ್ ಮಾಡ್ಕೋಬೋದು. ಯಾರ್ಯಾರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮುಖಾಂತರ ನೋಡಿ. ಹಾಗೆ ಯಾರ್ಯಾರು ಹೊರ್ನಾಡಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಇದರಲ್ಲಿ ಅಕೊಮೊಡೇಷನ್ ಇರುತ್ತೆ, ಸಿಗುತ್ತೆ. ನೀವು ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಕೊಳ್ಳಿ, ಹೋಗಿ ಸ್ಟೇ ಆಗಿ. ಆಮೇಲೆ ನಾವೆಲ್ಲನೂ ಮಾರನೇ ದಿನ ಬೆಳಗ್ಗೆ ಶುಕ್ರವಾರ ಎಲ್ಲ ರೆಡಿಯಾಗಿ ಹೊರಟ್ವಿ. ನೋಡಿ ಇವಾಗ ಬೆಳಗ್ಗೆ 8 ಗಂಟೆ ಸುಮಾರು. ತುಂಬಾ ಬಿಸಿಲಿತ್ತು. ಎಷ್ಟು ಬಿಸಿಲಿದೆ ಅಂತಂದರೆ ಅಷ್ಟು ಬಿಸಿಲು. ಬೆಳಗ್ಗೆ 8 ಗಂಟೆ ಸುಮಾರಿಗೇನೆ ಮುಂದೆ ದೇವಸ್ಥಾನದ ಮುಂದೆ ಕೂಡ ರಿನೋವೇಷನ್ ಮಾಡ್ತಾ ಇದ್ದಾರೆ. ಎಲ್ಲನೂ ಫಸ್ಟ್ ಬಸ್ ಸ್ಟಾಪೆಲ್ಲ ಇತ್ತು, ಅಲ್ಲೆಲ್ಲ ಬಸ್ ನಿಲ್ಲಿಸ್ತಾ ಇದ್ರಲ್ಲ, ಅಲ್ಲೆಲ್ಲ ಮುಂದೆ ತನಕ ಬಸ್ ನಿಲ್ಸಂಗಿಲ್ಲ. ಇವಾಗ ಅಲ್ಲೊಂದು ಸ್ಟ್ಯಾಚು ಮಾಡ್ತಿದ್ದಾರೆ. ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ. ಇನ್ನೊಂದೇನು ಅಂತಂದರೆ ನಿಮಗೆ ಯಾರು ಕೈಕಾಲು ನೋವು ಏಜ್ ಆದವರು ಅವರೆಲ್ಲ ಇರ್ತಾರೋ ಪಕ್ಕದಲ್ಲಿ ಒಂದು ರೋಡ್ ಹೋಗಿದೆ. ಅಲ್ಲಿಂದ ನಿಮಗೆ ಸ್ವಂತ ವೆಹಿಕಲ್ಸ್ ಇದ್ದವರು ಅಲ್ಲೇ ತನಕ ದೇವಸ್ಥಾನದ ಮುಂದೆ ತನಕನೇ ಬಿಡ್ತಾರೆ. ಆ್ಯಂಡ್ ವೀಲ್ ಚೇರ್ ಕೂಡ ಅವೈಲಬಲ್ ಇದೆ. ನೀವು ಅದ್ರ ಮುಖಾಂತರನೂ ಹೋಗ್ಬೋದು. ತುಂಬ ವಯಸ್ಸಾದವರು ಎಲ್ಲರೂ ದರ್ಶನ ಪಡಿಲೇಬೇಕು ಅಂತಂದವರು. ಆ್ಯಂಡ್ ಈವನ್ ಅವ್ರದ್ದೇ ಆದ ವೆಹಿಕಲ್ ಕೂಡ ಇದೆ ದೇವಸ್ಥಾನದ್ದು. ಅದ್ರ ಮುಖಾಂತರನೂ ಹೋಗ್ಬೋದು ನೀವು. ಯಾಕೆ ಅಂತಂದರೆ ಲೈಕ್ ಬಸ್ಸಲ್ಲಿ ಬಂದಿರ್ತೀರಾ, ನಿಮಗೆ ಸ್ವಂತ ವೆಹಿಕಲ್ ಎಲ್ಲ ನೀವು ಬೇರೆ ಬಸ್ ಬುಕ್ ಮಾಡ್ಕೊಂಡು ಬಂದಿರ್ತೀರಾ ಅಂಥವ್ರು ದೇವಸ್ಥಾನದ ವೆಹಿಕಲ್ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲೇ ಬಿಡ್ತಾರೆ. ಅಲ್ಲೊಂದು ಜೀಪ್ ನಿಂತಿರುತ್ತೆ. ನನಗೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ನಾನು ಹೊರ್ಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ. ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇದ್ರ ಮುಖಾಂತರ. ತುಂಬ ರಶ್ ಇತ್ತು. ರಶ್ ಇರೋದ್ರಿಂದ ಜನ ಅಂದರೆ ಜನ. ನಾವು ಸ್ಪೆಷಲ್ ಕ್ಯೂಗೆ ಹೋದ್ವಿ. ನೋಡ್ಬೋದು ನೀವು ಇಲ್ಲಿ ಜೀಪ್ ನಿಂತಿದೆಯಲ್ಲ ಅದು ದೇವಸ್ಥಾನದೇ. ಅದೇ ಥರ ವೆಹಿಕಲಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಲ್ಲಿ ಬಿಡ್ತಾರೆ. ಆಮೇಲೆ ಡ್ರಾಪ್ ಮಾಡ್ತಾರೆ ನಿಮ್ಮನ್ನು ಕೆಳಗಡೆ ತನಕ. ಆಗಲ್ಲ ಅಂದವರು ಯಾರಿಗೆ ಲೈಕ್ ಏನೋ ಸರ್ಜರಿ ಇಲ್ಲ ಅಂತಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪು ಆ ಥರ ಪೇಷಂಟ್ಸ್ ಯಾರಾನ ಇದ್ದರೆ, ಈಗ ಕರ್ಕೊಂಬಂದಿರ್ತೀರ ಪಾಪ ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೆ, ಓಡಾಡಬೇಕು ಅಂತ ತುಂಬ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನದವರು ನಿಮಗೆ. ಹಾಗೆ ದೇವಸ್ಥಾನದ ಭಕ್ತಾದಿಗಳಿಗೆ ಮೇಲೆ ಇವಾಗ ಫಸ್ಟೆಲ್ಲ ಓಪನ್ ಇತ್ತಲ್ವ, ಈಗ ಹಂಗಿಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದೆಲ್ಲ ಫುಲ್ಲೂ ಸಣ್ಣ ಇಂದ ಅಂದರೆ ಲೈಕ್ ಹೀಟ್ನ ತುಂಬ ತಡೆಗಟ್ಟುತ್ತಂತ ಆ ಥರದ್ದು ಹಾಕಿದ್ದಾರೆ. ಈವನ್ ಮಳೆ ಬಂದರೂ ಕೂಡ ತುಂಬಾ ಚಳಿ ಆಗಿದ್ರೆ ಆ ಥರದಂತೆ ಏನೋ ಆ ಥರದ್ದು ಹಾಕಿದ್ದಾರೆ. ಚೆನ್ನಾಗಿದೆ, ತುಂಬಾ ಕವರ್ ಮಾಡಿದ್ದಾರೆ. ನಾವು ಫಸ್ಟ್ ಇದೇ ಅಂಗಡಿಯಲ್ಲಿ ಶಾಪ್ ಮಾಡ್ತಾ ಇದ್ವಿ. ಇದು ಏನಾದರೂ ಇದ್ದರೆ ಮಸಾಲ ಐಟಮ್ಸ್ ಎಲ್ಲನೂ ದೇವಸ್ಥಾನದ ಪಕ್ಕದಲ್ಲೇ ಇದೆ ಅದು. ಅದರಲ್ಲಾದರೂ ಮಾಡ್ಬೋದು. ಇವಾಗೇನು ನಮಗೆ ಸ್ಟೇ ಆಗಿದ್ವಲ್ಲ ಅದರ ಎದುರುಗಡೆನೇ ಇದೆ. ಅಲ್ಲೇ ಯಾಕೆ ಮಾಡೋದು ಯಾವಾಗ್ಲೂ ಅಂತ ಅಂದ್ಬಿಟ್ಟು ನಾವು ತಿಂಡಿ ತಿಂದ್ಕೊಂಡು, ಅದೇ ಹೇಳಿದ್ನಲ್ಲ ಅಂಬ ಉಪಹಾರ ಅಂತ, ಅಲ್ಲಿ ತಿಂಡಿ ತಿಂದ್ಕೊಂಡು ಹಾಗೆ ಶಾಪ್ ಮಾಡಿಕೊಂಡು ಹೋಗೋಣ ಮನೆಗೇನಾದರೂ ತೊಗೊಂಡು ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಮಲೆನಾಡು ಐಟಮ್ಸ್ ಎಲ್ಲ ಥರನೂ ಸಿಗುತ್ತೆ ನಿಮಗೆ. ಹಾಗೆ ಇದು ಕೆಲವರು ಅವ್ರು ಹೇಳಿದ್ರು, ಓನರ್ ಹೇಳ್ದಂಗೆ ಲೈಕ್ ಸ್ವಸಹಾಯ ಸಂಘ ಆದವ್ರು ಇರ್ತಾರಲ್ವ, ಅವ್ರ ಕಡೆಯಿಂದನೂ ಕೆಲವೊಂದು ಉಪ್ಪಿನಕಾಯಿಗಳು ಪ್ರಿಪೇರ್ ಮಾಡಿರೋದು ಮನೆಯಲ್ಲೇ
ಅದೆಲ್ಲನೂ ಇವ್ರ ಅಂಗಡಿಗೆ ಬರುತ್ತಂತೆ. ಅವರೆಲ್ಲ ಸೇಲ್ ಮಾಡ್ತಾರೆ. ನೋಡಿ ಹಪ್ಪಳಗಳು ಮಾಡಿರೋದು ಅದೆಲ್ಲನೂ. ಇವಾಗ ತುಪ್ಪ ಮನೆಯಲ್ಲೇನೆ ಅದು ಮಾಡಿರೋದು, ಲೈಕ್ ಒಳ್ಳೆ ಶುದ್ಧವಾದ ಹಸು ತುಪ್ಪ ಅಂತೆ. ಲೈಕ್ ಅದೆಲ್ಲ ಹೇಳಿದ್ರು ನಮಗೆ, ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೇಲಿ ಇರೋದ್ರಿಂದ ನಾನು ತಗೊಳ್ಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಬೈ ಮಾಡಬೇಕು. ಬಟ್ ಇಲ್ಲಿ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಹೋದಾಗೆಲ್ಲ ತರ್ತೀನಿ. ಇವ್ರದ್ದು ಅಂಗಡಿ ಬೇರೆ ಕಡೆ ಇತ್ತು ಕೆಳಗಡೆ ಅಲ್ಲಿ. ಸೊ ಇವಾಗ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಗೋಡಂಬಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಹೋದಾಗೆಲ್ಲನೂ ತರ್ತಿರ್ತೀವಿ ಯಾವಾಗ್ಲೂ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೀವು ಹೋದವರು ಯಾರು ಇಂಟ್ರೆಸ್ಟ್ ಇದೆಯೋ ಬೈ ಮಾಡಲೇಬೇಕು, ಚೆನ್ನಾಗಿರುತ್ತೆ ಸ್ಪೈಸಸ್ ಎಲ್ಲನೂ ಅಂಥವ್ರು ತೊಗೊಳ್ಬೋದು. ಇಲ್ಲೇನೆ ಅದು ಬಜಾರ್ ನಿವಾಸ ಎದುರುಗಡೆನೇ ಇದೆ. ಮನೆಗೆ ತರಿಸ್ಕೊತೀನಿ ಅನ್ನೋರು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಮನೆಗೂ ಆರ್ಡ್ರ್ ಮಾಡಿಸ್ಕೊಂಡು ಇಲ್ಲಿಂದನೇ ಪಾರ್ಸೆಲ್ ಎಲ್ಲ ಮಾಡ್ತಾರಂತೆ. ಜಾಸ್ತಿ ಐಟಮ್ಸು ಮಾಡಿಸ್ಕೊಂಡವರು ಅದನ್ನು ನೀವು ತರಿಸ್ಕೋಬೋದು. ಆ್ಯಂಡ್ ಇವನ್ 2 kgs ಲೈಕ್ ಕಾಫಿ ಪುಡಿ, ಟೀ ಪುಡಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಯಾರು ಆರ್ಡ್ರ್ ಮಾಡ್ಕೊತೀರೋ ಅಂಥವ್ರಿಗೆ ಕಳಿಸ್ಕೊಡ್ತಾರೆ. ಅದನ್ನು ನೀವು ಡೈರೆಕ್ಟಾಗೆ ವೆರಿಫೈ ಮಾಡ್ಕೋಬೋದು ಏನು ಬೇಕೋ ಅದು. ಆಮೇಲೆ ಎಮರ್ಜೆನ್ಸಿಗೆ ಟೂತ್ ಪೇಸ್ಟು ಅಲ್ಲೂ ಬ್ರಷು ಅದೆಲ್ಲನೂ ಸಿಗುತ್ತೆ. ನೋಡಿ ನಾನು ಇದೇನೇ ತೊಗೊಂಡ್ಬಂದಿರೋದು. ಹಲ್ಸು ಹಪ್ಪಳ, ಆಮೇಲೆ ಆನಿಯನ್ ಹಪ್ಪಳ, ಚಾಯ್ ಪುಡಿ, ಮತ್ತು ಇದು ಫಿಲ್ಟ್ರ್ ಕಾಫಿ ಪುಡಿ. ಆ್ಯಕ್ಚುಲಿ ಇದು ಸತಿನೂ ಅಲ್ಲೇ ತೊಗೊಂಡ್ಬಂದೆ. ತುಂಬ ಚೆನ್ನಾಗಿತ್ತು. ನಾನು ಅವ್ರ ಅಂಗಡಿಯಲ್ಲಿ ಮಲ್ನಾಡಿದ್ದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ಶ್ರೀ ಮಾತಾ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ಇದರಲ್ಲೂ ಕೂಡ, ಯಾಕೆ ಅಂತಂದರೆ ಲಾಸ್ಟಲ್ಲಿ ವಿಡಿಯೋ ಮಾಡಿಕೊಂಡೇ ಇರಲಿ ಅಂತ ಅಂದ್ಬಿಟ್ಟು ಯಾರಿಗಾನ ಹೆಲ್ಪ್ ಆಗುತ್ತೆ ಅಂತ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಹೋಗ್ತಾ ವ್ಯೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಮೂಡಿಗೆರೆ ರೂಟಲ್ಲಿ ಬರುತ್ತೆ. ನಿಮಗೆ ಯಾರು ಮೂಡಿಗೆರೆ ರೂಟಲ್ಲಿ ಟ್ರಾವೆಲ್ ಮಾಡ್ತೀರೋ ಆವಾಗ ಸಿಗುತ್ತೆ. ಲಾಸ್ಟ್ ನಮ್ಮ ಫೋಟೋಸ್ ಎಲ್ಲ ಕ್ಲಿಪ್ಪಿಂಗು ಯಾವ ಥರ ತಗೊಂಡಿದ್ದೀವಿ ಅಂತ ಹಾಕಿದ್ದೀನಿ. ನಾನು ವಿಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಆದಿಶಕ್ತಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಸಪೋರ್ಟ್ ಮಾಡಿ.